ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆದಿತ್ಯ L1 ಉಡಾವಣೆಯಾಗಲಿದೆ. ಬರೋಬ್ಬರಿ 125 ದಿನಗಳು PSLV C-57 ರಾಕೆಟ್ ಮೂಲಕ ಉಡಾವಣೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೂರ್ಯನ ಮೂಲದ ಬಗ್ಗೆ ಅಧ್ಯಯನವನ್ನ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ನಿಂದ ಉಡಾವಣೆ ಆಗಲಿದೆ ಆದಿತ್ಯ L1. ಕೌಂಟ್ ಡೌನ್ ಈಗ ಗಮನಿಸ್ತಾ ಇದ್ದೀರಿ. ಮಳೆ ಬಿಸಿಲು ಗಾಳಿ ಬಂದ್ರೂ ಕೂಡ ಯಾವುದಕ್ಕೂ ಜಗ್ತಾ ಇಲ್ಲ. ಇಸ್ರೋ ವಿಜ್ಞಾನಿಗಳ ಸಾಧನೆಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾವಿರಾರು ಜನರು ನೆರೆದಿದ್ದಾರೆ. ಉಡಾವಣಾ ವೀಕ್ಷಣೆಯನ್ನ ಗಮನಿಸುವುದಕ್ಕೆ ಶ್ರೀಹರಿಕೋಟಾದ ಆಂಧ್ರದಲ್ಲಿರುವಂತಹ ಶ್ರೀಹರಿಕೋಟಾದ ಒಟ್ಟಾರೆಯಾಗಿ ಸೂರ್ಯನ ಮೂಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದೇಶದಾದ್ಯಂತ ಕೌತುಕ ಹೆಚ್ಚಾಗ್ತಾ ಇದೆ. ಸೂರ್ಯನತ್ತ ಇಸ್ರೋ ಪಯಣಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. PSLV C-57 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುತ್ತೆ. ಗಮನಿಸ್ತಾ ಇದ್ದೀರಿ, ವಿಜ್ಞಾನಿಗಳ ಮೊಗದಲ್ಲಿ ಒಂದು ರೀತಿಯಾದಂತಹ ಕೌತುಕ, ಕುತೂಹಲ, ಭಯ, ಸಂತೋಷ ಎಲ್ಲವೂ ಕೂಡ ಇರುವಂತದ್ದು. ಸಂತೋಷ, ಚಂದ್ರಯಾನ 3 ಯಶಸ್ವಿಯಾಯಿತು. ಈಗ ನಾವು ಸೂರ್ಯನತ್ತ ಚಿತ್ತವನ್ನ ನೆಟ್ಟಿದ್ದೀವಿ. ಆದಿತ್ಯ L1 ಇನ್ನೇನು ಕೆಲವು ಕ್ಷಣಗಳಲ್ಲಿ ಉಡಾವಣೆ ಆಗುತ್ತೆ. ಇದು ಯಶಸ್ವಿ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದು ರೀತಿಯಾದಂತಹ ಭಯ ವಿಜ್ಞಾನಿಗಳಲ್ಲಿ ಕಾಡ್ತಾ ಇದೆ. ಇದು ಫಸ್ಟ್ ಅಟೆಂಪ್ಟ್, ಇದು ಪ್ರಯತ್ನ. ಹಾಗಾಗಿನೇ ಎಲ್ಲರ ಚಿತ್ತ ಈಗ ಭಾರತದತ್ತ ಇರುವಂತದ್ದು. ಯಾರು ಮಾಡದಂತಹ ಸಾಧನೆ ಮಾಡ್ತಾ ಇದೆ. ಒಂದು ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಾವಿದನ್ನ ಪ್ರಯತ್ನ ಮಾಡಲಿಲ್ಲ, ಭಾರತ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ದೇಶ ವಿದೇಶಗಳು ಕೂಡ ಈಗಾಗಲೇ ಭಾರತಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದೆ. ಇದೇ ಮೊದಲ ಬಾರಿಗೆ ಭಾರತದಿಂದ ಸೂರ್ಯನ ಅಧ್ಯಯನಕ್ಕೆ ನೌಕೆಯನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದಿನೇ ದಿನೇ ಪ್ರಗತಿಯನ್ನ ಸಾಧಿಸ್ತಾ ಇದೆ ನಮ್ಮ ಹೆಮ್ಮೆಯ ಭಾರತ. ಇದೀಗ ಸೌರಮಂಡಲದ ಮಾತೃ ನಕ್ಷತ್ರವಾದಂತಹ ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿದೆ. ಇದು ಸೂರ್ಯನ ಅಧ್ಯಯನಕ್ಕೆ ಭಾರತ ಉಡಾವಣೆ ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ಆಂತರಿಕ ಯೋಜನೆ ಆಗಿರುವಂತದ್ದು. ಇದಕ್ಕಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆದಿತ್ಯ L1 ಅನ್ನುವಂತಹ ಯೋಜನೆಯನ್ನ ರೂಪಿಸಿರುವಂತದ್ದು. ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ ಲಾಂಗ್ರಾಂಜ್ ಪಾಯಿಂಟ್ 1ರಲ್ಲಿ ಉಪಗ್ರಹವನ್ನ ಸ್ಥಾಪಿಸುವ ಮೂಲಕ ಸೂರ್ಯನ ಅಧ್ಯಯನಕ್ಕೆ ಸಜ್ಜಾಗಿದೆ. ಈ ಉಪಗ್ರಹದ ಉಡಾವಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಮುಹೂರ್ತ ಕೂಡ ನಿಗದಿಯಾಗಿದೆ. 11:50ಕ್ಕೆ ಗಗನಕ್ಕೆ ಚಿಮ್ಮಲಿದೆ ಆದಿತ್ಯ L1. ಈ ಉಪಗ್ರಹವನ್ನ ಹೊತ್ತು PSLV C-57 ರಾಕೆಟ್ ಶ್ರೀಹರಿಕೋಟಾದಿಂದ ಸತೀಶ್ ಧವನ್ ಉಡ್ಡಯನ ಕೇಂದ್ರದಿಂದ ನಭಕ್ಕೆ ಚಿಮ್ಮಲಿದೆ. ಈಗಾಗಲೇ ಚಂದ್ರ ಆಯಿತು, ಮಂಗಳ ಆಯಿತು. ಈ ಯೋಜನೆಗಳಲ್ಲಿ ಯಶಸ್ವಿಯನ್ನು ಕೂಡ ಕಂಡಿದ್ದಾಯ್ತು. ಈಗ ಇಸ್ರೋ ಇನ್ನೊಂದು ಮಹತ್ವದ ಮೈಲಿಗಲ್ಲಿಗೆ ಸಜ್ಜಾಗ್ತಾ ಇದೆ. ಆದಿತ್ಯ L1 ಉಡಾವಣೆ ಮಾಡೋದರ ಮುಖಾಂತರ ಒಟ್ಟಾರೆಯಾಗಿ 125 ದಿನ ಪ್ರಯಾಣ ಮಾಡಲಿದೆ ಆದಿತ್ಯ L1. 7 ಸಾಧನಗಳೊಂದಿಗೆ ಆಕಾಶಕ್ಕೆ ಜಿಗಿಯುತ್ತೆ PSLV ರಾಕೆಟ್. 7 ಪೆಲೋಡ್ಗಳ ಕಾರ್ಯ ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೂರ್ಯನ ಸುತ್ತ ಇರುವಂತಹ ಪ್ರದೇಶ ಹೇಗಿದೆ, ಖನಿಜಾಂಶ ಹೇಗಿದೆ, ನೀರಿದೆಯಾ, ಮಣ್ಣಿದೆಯಾ, ಮಣ್ಣಿನ ಸಾರಾಂಶ ಹೇಗಿದೆ ಅನ್ನೋದರ ಅಧ್ಯಯನ ಕೂಡ ಮಾಡುತ್ತೆ. ಒಟ್ಟಾರೆಯಾಗಿ ಉಪಗ್ರಹ ಉಡಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಏನೇನೆಲ್ಲ ಅಧ್ಯಯನ ಮಾಡಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಭಾಸ್ಕರನತ್ತ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆದಿತ್ಯ L1 ಉಡಾವಣೆಯಾಗುತ್ತೆ. ಸೂರ್ಯನ ಶೋಧಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇತ್ತ ನೆಹರು ತಾರಾಲಯದಲ್ಲಿ
ಆದಿತ್ಯ L1 ಹೇಗೆ ಉಡಾವಣೆ ಆಗುತ್ತೆ, ಚಂದ್ರನ ಸುತ್ತ ಹೇಗೆಲ್ಲ ಅಧ್ಯಯನ ನಡೆಸುತ್ತೆ ಅನ್ನೋದ್ರ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಈ ಕಡೆ ಎಡಭಾಗದಲ್ಲಿ ಸೂರ್ಯನ ಅಧ್ಯಯನ ಹೇಗೆ ನಡೆಸುತ್ತೆ, ಹೇಗೆಲ್ಲ ಕಾರ್ಯವನ್ನ ನಿರ್ವಹಿಸುತ್ತೆ ಈ ಆದಿತ್ಯ L1 ಅನ್ನೋದ್ರ ದೃಶ್ಯಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಒಂದು ಮಹತ್ವದ ಮೈಲಿಗಲ್ಲನ್ನ ಮತ್ತೆ ಮೆಟ್ಟಿ ನಿಲ್ಲೋದಕ್ಕೆ ಇಸ್ರೋ ಮುಂದಾಗಿದೆ. ಇದು ಕೂಡ ಸಕ್ಸಸ್ ಆಗ್ಲಿ ಅನ್ನೋದು ಕೋಟ್ಯಾನುಕೋಟಿ ಭಾರತೀಯರ ಆಶಯ ಕೂಡ ಆಗಿರುವಂತದ್ದು. ಯಶಸ್ವಿಯಾಗಿ ಉಡಾವಣೆ ಆಗ್ಬಿಡ್ಲಿ, ಯಾಕಂತಂದ್ರೆ ಬಹಳ ದೊಡ್ಡ ಮಟ್ಟದ ಎಫರ್ಟ್ ಇದು. ಯೋಚನೆ ಮಾಡಿ, ಈಗ ಚಂದ್ರನ ಅತ್ತ ಎಲ್ಲರ ಚಿತ್ತ ಆಯ್ತು, ಅದು ಕಾಮನ್ ಅಂತ ಅನ್ಸ್ಬಿಡ್ತು. ಯಾಕಂತಂದ್ರೆ ರಷ್ಯಾ, ಜಪಾನ್, ಅಮೆರಿಕ, ತದನಂತರ ನಮ್ಮ ಭಾರತನೇ ಯಶಸ್ವಿಯಾಗಿ ಚಂದ್ರನಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನ ಸಾಫ್ಟ್ ಆಗಿ ಇಳಿಸ್ತು, ಅದು ಓಕೆ. ಬಟ್ ಈಗ ಯಾರು ಕೂಡ ಅನ್ಕೊಂಡಿಲ್ಲ ಸೂರ್ಯನತ್ತ ನಾವು ಏನಾದ್ರೂ ಸಾಧನೆ ಮಾಡಬೇಕು, ಸೂರ್ಯನಲ್ಲಿ ಏನಾದ್ರೂ ಅಧ್ಯಯನವನ್ನ ಮಾಡಿ ವಿಶ್ವಕ್ಕೆ ನಾವು ಏನಾದ್ರೂ ಪಸರಿಸಬೇಕು ಅನ್ನೋದನ್ನ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಬಟ್ ಆ ಯೋಚನೆ ನಮ್ಮ ಭಾರತಕ್ಕೆ ಬಂದಿದೆ. ನಿಜಕ್ಕೂ ಕೂಡ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತಾನೂ ಕೂಡ ನಾವು ಹೇಳ್ಬೋದು. ಇತ್ತ ನಮ್ಮ ಹೆಮ್ಮೆಯ ಇಸ್ರೋ ಅಂತಾನೂ ಕೂಡ ಹೇಳ್ಬೋದು. ಭಾರತ ಇದ್ರೇನೆ ಇಸ್ರೋ, ಇಸ್ರೋ ಇದ್ರೇನೆ ಭಾರತ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಭಾರತಕ್ಕೆ ಈಗ ಹೆಮ್ಮೆಯ ದಿನ ಅಂತಾನೆ ಹೇಳ್ಬೋದು. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಶ್ರೀಹರಿಕೋಟ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಉಡಾವಣೆಯಾಗಲಿದೆ, ಗಮನಿಸ್ತಾ ಇದ್ದೀರಿ. ಇಸ್ರೋ ಅಧ್ಯಕ್ಷರಾದಂತಹ ಸೋಮನಾಥ್ ಅವರು ಈಗಾಗಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ತೆರಳಿ ಹರಕೆ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ಆದಿತ್ಯ L1 ಯಶಸ್ವಿ ಆಗ್ಲಿ ಅಂತ ಸೋಮನಾಥ್ ಹಾಗೆ ವಿಜ್ಞಾನಿ ತಂಡ ತೆರಳಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ದಾರೆ. ಇತ್ತ ಆದಿತ್ಯ L1 ಯಶಸ್ವಿ ಆಗ್ಲಿ ಅಂತ ದರ್ಗಾ ಹಾಗೆ ದೇವಸ್ಥಾನಗಳಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ವಾರಣಾಸಿಯಲ್ಲಿ ಯಾಗ ಯಜ್ಞಾದಿಗಳನ್ನ ಮಾಡೋದ್ರ ಮುಖಾಂತರ, ಮಂತ್ರವನ್ನ ಜಪಿಸೋದ್ರ ಮುಖಾಂತರ, ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಆದಿತ್ಯ L1 ಯಶಸ್ವಿಗಾಗಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೋಟಿ ಭಾರತೀಯರ ಕನಸು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಸ್ರೋ ಕನಸು ಇದಾಗಿದೆ ಅಂದ್ರೆ ಭಾರತೀಯರ ಕನಸು ಕೂಡ ಹೌದು. ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ ಆದಿತ್ಯ L1 ಯಶಸ್ವಿಯಾಗ್ಲಿ, ನಮ್ಮ ಭಾರತಕ್ಕೆ ಮತ್ತೊಂದು ಹೊಸ ಮೈಲಿಗಲ್ಲು ಸೇರ್ಪಡೆ ಆಗ್ಲಿ ಅಂತ. ಒಟ್ಟಾರೆಯಾಗಿ ನೇಸರನ ಉಡಾವಣೆಗೆ, ನೇಸರನ ಅಧ್ಯಯನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದೇಶದಾದ್ಯಂತ ಈಗ ಒಂದು ರೀತಿಯಾದಂತಹ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಸೂರ್ಯನತ್ತ ಇಸ್ರೋ ಪಯಣಕ್ಕೆ ಕೆಲವು ನಿಮಿಷಗಳಷ್ಟೇ ಬಾಕಿ ಇರೋದು. 125 ದಿನ ಪ್ರಯಾಣ. ಹೇಗಿರುತ್ತೆ ಸೂರ್ಯನ ಅಧ್ಯಯನ? ಚಂದ್ರಯಾನ ಕೂಡ ಆಯ್ತು ಸಕ್ಸಸ್, ಮಂಗಳಯಾನ ಕೂಡ ಆಯ್ತು ಸಕ್ಸಸ್, ಈಗ ಸೂರ್ಯಯಾನ ಇದು ಕೂಡ ಸಕ್ಸಸ್ ಆಗ್ಲಿ ಅಂತ ಕೋಟ್ಯಾನುಕೋಟಿ ಭಾರತೀಯರ ಹಾರೈಕೆ. ಆಗಸಕ್ಕೆ ಇನ್ನೇನು ಚಿಮ್ಮುತ್ತೆ PSLV. ಸೂರ್ಯನ ಸುತ್ತ ಏನಿದೆ, ಸೂರ್ಯನ ಅಧ್ಯಯನ ಮಾಡೋದೇ ಈಗ ಒಂದು ಗುರಿಯಾಗಿದೆ. ಏನಿದೆ ಹಾಗಾದ್ರೆ ಭಾಸ್ಕರನಲ್ಲಿ ಅನ್ನೋದು ಎಲ್ರಿಗೂ ಕೂಡ ಒಂದು ದಿನ ಬಂದಿರುತ್ತೆ ನಮ್ಮ ಮೈಂಡ್ ಸೆಟ್ ಅಲ್ಲೂ ಕೂಡ. ಸೂರ್ಯ ಅಂದ್ರೆ ಒಂದು ಗ್ರಹ ಅಂತ ಅನ್ಕೊಂಡಿರ್ತೀವಿ. ಸೂರ್ಯನಲ್ಲಿ ಏನಿದೆ, ಸೂರ್ಯನ ನೋಡಿದ್ರೆ ಸಾಕು ನಮಗೆ ಬಿಸಿಲು ನೆನಪಾಗುತ್ತೆ, ಜಳ ನೆನಪಾಗುತ್ತೆ. ಸೂರ್ಯ ಅಂದ್ರೆ ಒಂಥರ ಬೆಂಕಿ ತರ ನಾವು ನೋಡ್ತಾ ಇರ್ತೀವಿ. ಸೂರ್ಯನಲ್ಲಿ ಬಿಸಿ ಅಲೆಗಳಿದೆಯಾ, ಬಿಸಿ ಗಾಳಿ ಇದೆಯಾ, ಸೂರ್ಯನಲ್ಲಿ ಆಗುವಂತಹ ಪ್ರತಿಕ್ರಿಯೆಗಳು ಏನು, ಸೂರ್ಯನಲ್ಲಿ ಚಲನವಲನ ಹೇಗಿದೆ ಅನ್ನೋದು ಇದರ ಮೂಲ ಉದ್ದೇಶ ಆಗಿದೆ ಆದಿತ್ಯ L1. ಹಾಗಾಗಿನೇ ಸೂರ್ಯನ ಶೋಧವನ್ನ ನಡೆಸೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಮ್ಮ ಹೆಮ್ಮೆಯ ಇಸ್ರೋ. ಒಟ್ಟಾರೆಯಾಗಿ ಸೂರ್ಯನ ಸುತ್ತಮುತ್ತ ಇರುವಂತಹ ಪ್ರದೇಶ ಆಗಿರ್ಬೋದು, ಬಿಸಿ ಅಲೆಗಳಾಗಿರ್ಬೋದು, ಖನಿಜಾಂಶ ಆಗಿರ್ಬೋದು, ಸೂರ್ಯನಲ್ಲಿ ಏನಿದೆ, ನೀರಿದೆಯಾ, ಮಣ್ಣಿದೆಯಾ, ಮಣ್ಣಿನ ಸಾರಾಂಶ ಹೇಗಿದೆ, ಬಿಸಿ ಗಾಳಿ ಇದೆಯಾ, ಸೂರ್ಯನಲ್ಲಿ ಏನೇನೆಲ್ಲ ಪ್ರತಿಕ್ರಿಯೆಗಳು ನಡೀತಾ ಇದೆ, ಚಲನವಲನ ಹೇಗಿದೆ ಅನ್ನೋದು ತಿಳ್ಕೊಳ್ಳುವಂತಹ ಕುತೂಹಲ ಈಗ
ನಮ್ಮ ವಿಶ್ವ ವಿಜ್ಞಾನಿಗಳದ್ದು. ಅದನ್ನ ಪಸರಿಸೋದಕ್ಕೆ ಸಿದ್ಧ ಆಗಿದ್ದಾರೆ. ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. 5.2 ವರ್ಷ ಉಪಗ್ರಹ ಕೆಲಸ ಮಾಡುವಂತಹ ಸಾಮರ್ಥ್ಯ ಕೂಡ ಹೊಂದಿರುವಂಥದ್ದು. ನೌಕೆಯಲ್ಲಿರುವಂತಹ 7 ಪೆಲೋಡ್ಗಳ ಒಟ್ಟು ತೂಕವನ್ನ ಗಮನಿಸುವುದಾದ್ರೆ 244 kgಯನ್ನ ಹೊಂದಿದೆ. 378 ಕೋಟಿ ಯೋಜನೆ ವೆಚ್ಚ ಉಡಾವಣೆಗೆ ತಗಲಿರುವಂಥದ್ದು. L1 ಬಿಂದು ತಲುಪೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯ 125 ದಿನ, ಅಂದ್ರೆ 3 ರಿಂದ 4 ತಿಂಗಳು. 7 ಸಾಧನ ಆದಿತ್ಯ L1 ನೌಕೆ ಹೊಂದಿರುವಂತಹ ಪೆಲೋಡ್ಗಳಾಗಿರುತ್ತೆ. ಆದಿತ್ಯ L1 ನೌಕೆ ಭೂಮಿಯಿಂದ ಚಲಿಸುವ ದೂರವನ್ನ ಗಮನಿಸುವುದಾದ್ರೆ ಬರೋಬ್ಬರಿ 15 ಲಕ್ಷ ಕಿಲೋಮೀಟರ್. ಒಟ್ಟಾರೆಯಾಗಿ ಸ್ಪೇಸ್ ಸೆಂಟರ್ನಿಂದ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆದಿತ್ಯ L1 ಉಡಾವಣೆಯಾಗುತ್ತೆ. ಸೂರ್ಯನ ಬಗ್ಗೆ ಹಲವು ಅಧ್ಯಯನವನ್ನ ನಡೆಸೋದಕ್ಕೆ ಇಸ್ರೋ ಮುಂದಾಗಿದೆ. ಹೇಗೆಲ್ಲ ಅಧ್ಯಯನ ನಡೆಸುತ್ತೆ, ಹೊಸ ಮೈಲಿಗಲನ್ನ ಸೃಷ್ಟಿಸುತ್ತಾ ಭಾರತ ಅನ್ನುವುದು ಈಗ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸೂರ್ಯನ ಸಮೀಪಕ್ಕೆ ತಲುಪೋದಕ್ಕೆ ಬರೋಬ್ಬರಿ 125 ದಿನಗಳು ಬೇಕು. ಈ ಹಿಂದೆ ಚಂದ್ರಯಾನ 3 ಕೇವಲ 42 ದಿನ ಮಾತ್ರ ಕಾಲಾವಕಾಶವನ್ನ ತೆಗೆದುಕೊಂಡಿತ್ತು. ಯಾಕಂತಂದ್ರೆ ಭೂಮಿಗೆ ಹತ್ರ ಆಗಿದ್ದ ಚಂದ್ರ, ಹಾಗಾಗಿ 42 ದಿನ ಮಾತ್ರ ಕಾಲಾವಕಾಶವನ್ನ ತೆಗೆದುಕೊಂಡಿತ್ತು. ಆದ್ರೆ ಸೂರ್ಯ ಭೂಮಿ ಹಾಗೆ ಚಂದ್ರನಿಗೆ ಬಹಳ ದೂರದಲ್ಲಿದ್ದಾನೆ. ಹಾಗಾಗಿನೇ ಭೂಮಿಯಿಂದ ಸೂರ್ಯನಿಗೆ ಬರೋಬ್ಬರಿ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹಾಗಾಗಿನೇ ಇದಕ್ಕೆ 120 ದಿನಗಳ ಕಾಲಾವಕಾಶವನ್ನ ನಿಗದಿ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ अब हम उड़ान से 1 मिनट 50 सेकंड की दूरी पर, यह PSLV की 59वीं उड़ान होगी और इस PSLV एक्सेल संस्करण में यह 25वीं उड़ान है। इसरो के वर्क हॉर्स कहे जाने वाले इस रॉकेट कई ऐतिहासिक मिशन को सफलतापूर्वक संपन्न किया है, जिसमें चंद्रयान 1 और मार्स ऑर्बिटर मिशन उल्लेखनीय है। यह प्रमोशन वर्ष 2023 का 7वां मिशन होगा। इस साल की शुरुआत में SSLV के सफल प्रमोशन से शुरुआत कर LVM-3 के 2 प्रमोशन, GSLV Mark II का 1 और PSLV के 2 सफल प्रमोशन हो चुके हैं। यह PSLV का वर्तमान वर्ष में 3रा मिशन है। All stations stand by for the time mark. T-1 minute and counting. -55 seconds. All stops are armed. -50 seconds. All sequencers armed. तो हमारे साथ बने रहिए। अब 40 सेकंड पर -40 seconds. प्रमोशन किया जाएगा। VSP open. -35 seconds. -30 seconds. Real-time programs activated. -25 seconds. PS2 VSPP open. -20 seconds. PS on ignition RMS arm. -15 seconds. 10, 9, 8, 7, 6, 5, 4, 3, 2, 1, 0. +5 seconds. Lift off normal. P1 tracking. P3 tracking. Magnificent lift-off of PSLV C-57 with Aditya L1 on board. +15 seconds. PSLV C-57 का सफल उत्थापन और इसके साथ 20 seconds. प्रथम भारतीय सौर अंतरिक्ष यान निकल चुका है सूर्य के Plus तेज से 25 विज्ञान को प्रकाश करने। Air lead strap on ignited. इसके साथ ही Plus एक और 30 कदम seconds. है अंतर्ग्रहीय सफर में भारत की उपस्थिति सिद्ध करने का। आप देख रहे हैं PSLV C-57 प्रथम चरण पूरी तरह सामान्य। The rocket flying forth, following nominal trajectory and developing nominal thrust. The bright fumes against a clear midday Shut sky. one engine main up top.
A rocket launch is more than just a sight to behold. First The stage roaring sound performance and the normal. vibrations that we can feel Shuttle here, engine main adding auto. to this, the thrill are just amazing. Ground-lit and air-lit strap-ons operating together with the first stage, S139. Ground lead strap-on separated. जैसा कि निर्धारित है, ग्राउंड लेड स्ट्रप ऑन को First सेपरेट कर stage दिया गया है performance normal. और प्रथम Window चरण का change over निष्पादन TC सामान्य है। इस घटनाक्रम में अगला एयर लेड स्ट्रप ऑन को यान से पृथक कर दिया जाएगा। Air lead strap-on separated. जी हाँ, इसकी भी पुष्टि हो गई है। स्ट्रप ऑन को सफलतापूर्वक पृथक कर दिया गया है। We are 100 seconds past the launch time. The ground-lit and air-lit strap-ons have been separated. S139 motor still thrusting. S139 First stage 110 separated. सेकंड के प्रज्वलन Second काल के stage पश्चात engine उसे started. भी Closed पृथक loop कर दिया गया guidance है। initiated. Plus 2 minutes. द्वितीय चरण जो कि तरल नोदक पर आधारित चरण है, इसका प्रज्वलन शुरू हो चुका है और वर्तमान में प्रणोद Second उत्पन्न stage कर रहा है। performance normal. The launch vehicle is at an altitude of 73 kilometers. First stage has been separated, second stage has begun its operation, and the closed loop guidance has been initiated. According to the announcement by Range Operations Director, PS2 is developing nominal thrust. PS2 41 टन के तरल नोदक पर आधारित चरण है। इसमें विकास इंजन द्वारा 800 किलो न्यूटन का प्रणोद उत्पन्न होता है और इसका प्रज्वलन काल लगभग 150 सेकंड का होगा। Shar and Port Blair tracking stations presently acquiring signals. Flight path closely matching the prediction. Plus 3 minutes. वर्तमान में यान क्लोज लूप गाइडेंस के अंतर्गत है। Second stage performance normal. यान की ऊंचाई 106 किलोमीटर तथा सापेक्ष गति 3 किलोमीटर प्रति सेकंड। The velocity addition in PS2 regime is going to be from 2 kilometers per second to 4.9 kilometers per second. Payload fairing separated. The payload fairing covering the Aditya L1 spacecraft has been separated. The current altitude of the launch vehicle is 118 kilometers. Relative velocity exceeding 3.8 kilometers per second. जी हाँ, यान अब घने वातावरण से बाहर जा चुका है, इसलिए ऊष्मा कवच की जरूरत नहीं रह जाती है और इस कारण इसे Plus यान 4 से minutes. पृथक कर दिया जाता है। Second stage performance normal. द्वितीय चरण वर्तमान में प्रणोद उत्पन्न करता हुआ और यान पूरी तरह सामान्य प्रदर्शन करता हुआ अपने अनुमानित पथ की ओर बढ़ रहा है। Second stage separated. Third stage ignited. द्वितीय चरण को भी सफलतापूर्वक यान से पृथक कर दिया गया है उसके प्रज्वलन Third काल stage समाप्त होने performance पर। normal. और तृतीय चरण जो कि ठोस नोदक पर आधारित चरण है, इसका प्रज्वलन शुरू हो चुका है। We are close to 5 minutes past the launch time. Presently, the third stage of PSLV is operational, developing nominal thrust. Plus 5 minutes. तृतीय चरण में 7.6 टन के ठोस नोदक का प्रयोग होता है और इसका प्रज्वलन काल 117.7 सेकंड का होगा। इस दौरान यह 240 किलो न्यूटन का प्रणोद उत्पन्न करेगा। वर्तमान में यान की ऊंचाई 134 Third किलोमीटर stage performance तथा normal. सापेक्ष गति 5.96 किलोमीटर प्रति सेकंड। जैसा कि हम जानते हैं, PSLV सबसे विश्वसनीय रॉकेट रहा है इसरो का। वैसा ही प्रदर्शन करता हुआ एक और मिशन PSLV C57 का।
For the present mission, after PS3 completes Plus its 6 burn minutes. duration, a coast phase of 200 seconds will follow, in which the rocket will continue to be steered while there is no development of thrust. जी हाँ, अभी कुछ ही क्षणों में Third PS3 stage का action completed. प्रज्वलन काल समाप्त हो चुका है और कोस्टिंग फेज इसके बाद जारी रहेगा। Vehicle in combined hosting for approximately 200 seconds. Unique to this mission, the Vehicle PS4 performance normal. will start twice at pre-designated times Plus and 7 duration. minutes. The multiple start capability of PS4 will be utilized very aptly to achieve the argument of perigee of 346.6 degrees, which is very crucial for this mission. The commencement and duration of PS4 burns enable achieving this orbital parameter. Argument of perigee is the angle that is made by the perigee point from the ascending node at equatorial plane. AOP exceeding 300 degrees is helpful in mission planning to achieve halo orbit around L1 with minimal propellant expenditure. सभी वैज्ञानिक गहनता से अध्ययन करते हुए इन आंकड़ों का, जो कि ग्राउंड स्टेशन द्वारा प्रसारित किए जा रहे हैं। वर्तमान में PS3, PS4 कंबाइंड कोस्टिंग फेज जारी है। यान की ऊंचाई 170 किलोमीटर तथा सापेक्ष गति 7.32 किलोमीटर प्रति सेकंड है। Vehicle performance normal. Plus 9 minutes. Speaking a few words about the Aditya L1, describing the sun, Indian Vedas have said, Yesha Bhagavan Manirakasha Mandalasya Chakravarti Khechara Chakrasya Deepako Brahmanda Bhandasya Asayeva Charkarti Bharvati Jarhati Jagat. This mighty jewel, the light of eastern sky, who generates, operates and destroys the universe, while the energy of sun, after having filtered by the atmosphere, is available for the sustenance of earth, the explosive phenomena in sun and the solar flares are a cause for concern to the spacecraft and human space missions. The vantage point for such observations is a place in between the sun and earth. Third stage separated. Now we have a successful separation event of the third Vehicle in stage of separated PSLV. hosting. It is approximately 900 seconds. Plus 10 minutes. जी हाँ, तृतीय चरण को सफलतापूर्वक Vehicle पृथक कर दिया performance गया है normal. और अब PS4 कोस्टिंग फेज पर है। इस दौरान कोई भी प्रणोद उत्पन्न नहीं हो रहा है। यान प्राप्त संवेग से आगे बढ़ता हुआ और निर्धारित पथ का अनुकरण करता हुआ जा रहा है। We are 627 seconds from the launch. For another 600 more seconds or so, we will be getting tracking data from the BIAX ground station.
यह कोस्टिंग फेज लगभग 900 सेकंड का होगा। इस दौरान हम आपको कुछ जानकारी देते हैं। लैग्रेंज पॉइंट से जुड़ी कुछ रोचक तथ्य भी हैं, जैसे कि इस पॉइंट का नाम एक इटालियन फ्रेंच गणितज्ञ जोसेफ लुई लैग्रेंज के सम्मान में रखा गया था। उन्होंने 1972 में इसे अपनी तकनीकी प्रपत्र जनरल 3 बॉडी प्रॉब्लम में वर्णित किया है, लेकिन इससे पहले भी 3 पॉइंट L1, L2 और L3 को खोजने का श्रेय स्विस गणितज्ञ लियोनार्ड आयलर को जाता है। L1 पॉइंट पर नासा ने पहले ही सोलर एंड हेलियोस्फेरिक ऑब्जर्वेटरी सोहो को पहुंचा चुका है और विश्व प्रसिद्ध जेम्स वेब टेलीस्कोप को L2 लैग्रेंज पॉइंट पर स्थापित किया गया है। L1 की पृथ्वी से सूर्य की दिशा में दूरी लगभग 15 लाख किलोमीटर है और इसे हम एस्ट्रोनॉमिकल यूनिट में 0.01 एस्ट्रोनॉमिकल यूनिट कह सकते हैं। यह पृथ्वी से सूरज की दूरी का केवल 1% है। The vantage point for observing sun is a place in between the sun and earth where direct visibility exists to the sun while continuous communication link exists with the earth. These observations will generate a forewarning about disturbances in near earth space environment which could pose danger to the communication systems and spacecrafts. Various thermal and magnetic phenomena on the sun are of extreme nature, which cannot be replicated in labs. The best way is to observe the sun up close. The distance between the Earth and Sun is approximately 150 million kilometers. At the central region of the Sun, known as core, the temperature can reach as high as 15 million degrees Celsius. Power source for the Sun is nuclear fusion of hydrogen atoms that takes place in the core. The visible surface of Sun is relatively cool and has a temperature of about 5,500 degrees Celsius. The Aditya L1 spacecraft is planned to be placed in a halo orbit around the Lagrangian point Vehicle 1 performance or normal. L1 of the Sun-Earth system, which is about 1.5 million kilometers from Earth, roughly 1% of the distance to Sun. A halo orbit is a periodic three-dimensional orbit near the Lagrange point in the three-body problem of orbital mechanism. The object in this orbit stays in place by the gravity of Earth and Sun. It requires little energy for station keeping. Several probes have been placed in space to observe the Sun by various space agencies. Lagrange's point L1 is a great location for solar explorers such as Aditya L1, as it allows for an unobstructed view of the Sun that is never eclipsed by Earth. At L1, Aditya L1 will join spacecraft such as ESA NASA's Solar Heliospheric Observatory or SOHO, which has been at L1 since 1996. लैग्रांज पॉइंट एक ऐसी जगह है अंतरिक्ष में जहां अगर कोई चीज पहुंचती है तो वह वही बनी रहती है, क्योंकि लैग्रांज पॉइंट पर दो बड़े द्रव्यमानों का गुरुत्वाकर्षण खिंचाव बराबर हो जाता है और इसमें एक अभिकेंद्रीय बल है कि जो कि पिंड को दोनों द्रव्यमान के साथ बनाए रखता है। ऐसे 5 लैग्रेंजियन पॉइंट्स होते हैं पृथ्वी और सूर्य के बीच। इन पॉइंट्स में अंतरिक्ष यान को भेजकर कम से कम ईंधन की खपत पर या उस स्थान पर अंतरिक्ष प्रयोगों को अध्ययन के लिए बनाए रखा जा सकता है। आदित्य L1 उपग्रह को भी ऐसे ही लैग्रेंज पॉइंट 1 पर स्थापित किया जा रहा है। अंतरिक्ष यान को यहां तक पहुंचने में 125 दिन का समय लगेगा। इस लैग्रेंजियन पॉइंट्स के कुछ फायदे होते हैं, जैसे हम यहाँ आदित्य L1 के बारे में बात कर रहे हैं तो यह अंतरिक्ष यान लैग्रेंजियन पॉइंट 1 के पास जाएगा और यहाँ ऐसा पॉइंट है जहाँ से सूर्य को बिना किसी ग्रहण या रुकावट के निरंतर देखा जा सकेगा और अध्ययन किया जा सकेगा। दूसरा फायदा यह कि विभिन्न मापन या विश्लेषणों के लिए किसी भी तरह की रुकावट या कमी नहीं आएगी। वायु न होने की वजह से
इससे दूर तक स्पष्ट देखा जा सकेगा। लैग्रेंज पॉइंट पर इस वेधशाला को रखने का मुख्य कारण यह भी है कि यहाँ उपग्रह लगभग स्थिर रहेगा और उपग्रह के अभिवृद्धि नियंत्रण के लिए अधिक ईंधन की आवश्यकता नहीं होगी। वर्तमान में PS4 चरण का कोस्टिंग फेज जारी है। अब यान की ऊंचाई 280 किलोमीटर तथा सापेक्ष गति 7.18 किलोमीटर प्रति सेकंड है। अब यह उचित अभिवृद्धि प्राप्त कर पुनः प्रज्वलित किया जाएगा। Vehicle performance normal. The Aditya L1 spacecraft carries 7 payloads to observe the protosphere, chromosphere, and corona, which is the outermost layer of the Sun. These payloads use electromagnetic, particle, and magnetic field detectors. First among the 4 remote sensing payloads is Visible Emission Line Chronograph (VELC), which is a prime payload designed as a reflective coronagraph with a multi-slit spectrograph. This payload is developed jointly by Indian Institute of Astrophysics, Laboratory of Electro-Optical Systems, UR Rao Satellite Center, ISRO Inertial Systems Unit, and Space Applications Center. The second payload is Solar Low Energy X-ray Spectrometer or SOLEX, designed to measure the solar soft X-ray flux to study solar flares. This payload is developed by UR Rao Satellite Center. Third payload is the Solar Ultraviolet Imaging Telescope Suite, which is a UV telescope to image the solar disk in the near ultraviolet wavelength range. The payload is developed by Inter-University Center for Astronomy and Astrophysics, Pune, LEOS, URSE, and IISU. The fourth payload is High Energy L1 Orbiting X-ray Spectrometer or HELIOS, developed by URSE. Is a hard X-ray spectrometer designed to study solar flares in high energy X-rays. The fifth payload is the one which is meant for in situ observations. This is Aditya Solar Wind Particle Experiment, or otherwise called as ASPEX, which comprises of spectrometers to measure low energy particles and high energy ions. This payload is developed by Physical Research Laboratory. The sixth payload is Plasma Analyzer Package for Aditya, in short PAPA. It is designed to understand the solar winds and its composition and perform mass analysis of solar winds. This payload is developed by Vikram Sarabhai Space Center. The seventh payload is a magnetometer or MAG developed by LEOS, which will measure the low intensity interplanetary magnetic field in space using a pair of magnetic sensors. जी हाँ, आदित्य L1 उपग्रह में नितभार के बारे में जानते हुए इसमें सुदूर संवेदन नितभार हैं और यथास्थिति प्रेक्षण नितभार लगे हुए हैं। सुदूर संवेदन नितभार में सूर्य का प्रेक्षण करने के लिए VELC कोरोना प्रतिबिंबन और वर्णक्रम मापन के लिए है। सोलर अल्ट्रावायलेट इमेजिंग टेलीस्कोप जो कि संकीर्ण और ब्रॉडबैंड फ्रीक्वेंसी में फोटोस्फीयर और क्रोमोस्फीयर प्रतिबिंबन यह पैराबैंगनी प्रतिबिंबन टेलीस्कोप है। इसी क्रम में अगला है SOLEX सोलर लो एनर्जी एक्सरे स्पेक्ट्रोमीटर जो कि सॉफ्ट एक्सरे वर्णक्रम मापी है जो कि सूर्य के प्रेक्षण के लिए प्रयोग किया जाएगा। इसमें HEL1OX हाई एनर्जी L1 ऑर्बिटिंग एक्सरे स्पेक्ट्रोमीटर है जो कि हार्ड एक्सरे वर्णक्रम मापी है। इसकी अभिकल्पना सोलर फ्लेयर के अध्ययन के लिए की गई है। यथास्थिति नितभार में
आदित्य सोलर विंड पार्टिकल एक्सपेरिमेंट, इसका उद्देश्य है सोलर पवन, सौर पवन में भारी आयंस, प्रोटॉन्स और अल्फा पार्टिकल का विश्लेषण करना। अगला है प्लाज्मा एनालाइजर पैकेज फॉर आदित्य। यह भी सौर पवन में उपस्थित कणों में इलेक्ट्रॉन और भारी आयंस की दिशा के साथ विश्लेषण करने के लिए इसे बनाया गया है। एडवांस ट्राइएक्सियल हाई रेजोल्यूशन डिजिटल मैग्नेटोमीटर, इसे त्रिअक्षीय चुंबकीय क्षेत्र के यथास्थिति मापन करने के लिए बनाया गया है और ऐसे 2 समुच्चय लगे हुए हैं इस उपग्रह में। Vehicle performance normal. यान पूरी तरह सामान्य, सभी तंत्र सामान्य रूप से कार्य कर रहे हैं और यान अपनी उद्दिष्ट कक्षा की ओर बढ़ रहा है। आदित्य L1 के नितभार इसरो व अन्य वैज्ञानिक संस्थानों के साथ मिलकर तैयार किए गए हैं। विजिबल एमिशन लाइन क्रोनोग्राफ VLC इंडियन इंस्टीट्यूट ऑफ एस्ट्रोफिजिक्स बेंगलुरु द्वारा तैयार किया गया है। सोलर अल्ट्रावायलेट इमेजिंग टेलीस्कोप सूट इंटर यूनिवर्सिटी सेंटर फॉर एस्ट्रोनॉमी एंड एस्ट्रोफिजिक्स पुणे द्वारा निर्मित है। सोलेक्स और हेलियोस दोनों ही UR सैटेलाइट सेंटर बेंगलुरु द्वारा निर्मित किए गए हैं। ASPX और PAPA स्पेस फिजिक्स लेबोरेटरी VSSC तिरुवनंतपुरम द्वारा निर्मित किए गए हैं। और अंत में मैग्नेटोमीटर लेबोरेटरी फॉर इलेक्ट्रो ऑप्टिक्स सिस्टम्स बेंगलुरु द्वारा निर्मित किया गया है। यह कोस्ट फेज जारी रहने वाला है। आइए इस अंतराल में आपको लिए चलते हैं इस मिशन से जुड़ी चर्चा में, जहां वरिष्ठ वैज्ञानिक हमारे प्रश्नों के उत्तर देंगे और फिर इस चर्चा के बाद हम वापस आएंगे लाइव इवेंट्स में। As we are in the low visibility region of the flight path, we take you to the discussion room where the key personnel connected with the Aditya L1 will enlighten more on the payloads and details. Over to discussion room. Welcome viewers. After India has made history with the Chandrayaan-3 moon launch, it has now set its eyes on the sun. These scientific breakthroughs back to back are like feathers on our country's hat. Range operation In director. fact, these celestial As per bodies telemetry are station very deployment important and are coordination, considered as loss of sacred signal bodies for in biaxial multiple shutdown. global ರವಿಯತ್ತ ಈಗಾಗಲೇ ಆದಿತ್ಯ L1 ಹೊರಟಿರುವಂಥದ್ದು ಗೌರವ ತರುವಂತಹ ಕೆಲಸ ಇಸ್ರೋದಿಂದ ಆಗಿದೆ. ಇಸ್ರೋ ವಿಜ್ಞಾನಿಗಳಿಂದ ಈಗಾಗಲೇ ಮಹತ್ತರ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆ ಆಗಿದೆ ಆದಿತ್ಯ L1. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಫಸ್ಟ್ ಸ್ಟೇಜ್ ಸಪರೇಟ್ ಆಗಿದೆ, 23 ಕಿಲೋಮೀಟರ್ನತ್ತ ಚಿಮ್ಮಿರುವಂಥದ್ದು. ಈಗಾಗಲೇ ಸೆಕೆಂಡ್ ಸ್ಟೇಜ್ ಕೂಡ ಸಪರೇಟ್ ಆಗಿದೆ, 118 ಕಿಲೋಮೀಟರ್ವರೆಗೂ ಕೂಡ ಪ್ರಯಾಣವನ್ನು ಬೆಳೆಸಿ ಈಗ ಥರ್ಡ್ ಸ್ಟೇಜ್ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ, 308 ಕಿಲೋಮೀಟರ್ವರೆಗೂ ಕೂಡ ಸಪರೇಟ್ ಆಗಿ ತನ್ನ ತೃತೀಯ ಚರಣವನ್ನು ಕೂಡ ಸಪರೇಟ್ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈಗ ವೆಹಿಕಲ್ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ, ಸಕ್ಸಸ್ಫುಲ್ ಸಪರೇಟ್ ಆಗಿದೆ ಥರ್ಡ್ ಸ್ಟೇಜ್ ಕೂಡ. ಭಾರತದ ಮಹತ್ವಾಕಾಂಕ್ಷೆಯ ಸೂರ್ಯಯಾನ ಯೋಜನೆಯ ಆದಿತ್ಯ L1 ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಆದಿತ್ಯ L1 ಹೊತ್ತಂತಹ PSLV ರಾಕೆಟ್ನ ಉಡಾವಣೆ ಯಶಸ್ವಿ ಆಗಿರುವಂಥದ್ದು. ಆದಿತ್ಯ L1 XL ಆವೃತ್ತಿಯ PSLV ರಾಕೆಟ್ನ ಸಹಾಯದಿಂದ ಗಮ್ಯ ಸ್ಥಾನಕ್ಕೆ ಪಯಣಿಸಿದೆ. ಸೂರ್ಯನ ಕುರಿತು ಅಧ್ಯಯನ ಮಾಡೋದಕ್ಕೆ ಇಸ್ರೋ ವಿಜ್ಞಾನಿಗಳಿಗೆ ನೆರವಾಗಲಿದೆ. ಭೂಮಿಯಿಂದ ಬರೋಬ್ಬರಿ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಲ್ಯಾಂಗ್ರೇಜ್ ಪಾಯಿಂಟ್ 1ರಲ್ಲಿ ಭೂಮಿಯ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯ ಪರಸ್ಪರ ಶೂನ್ಯ ಆಗಿರುವಂತಹ ಬಿಂದುವನ್ನ ಲ್ಯಾಂಗ್ರೇಜ್ ಬಿಂದು 1 ಅಥವಾ
ಆದಿತ್ಯ L1 ಅಂತ ಹೆಸರಿಡಲಾಗಿದೆ. ಬಾಹ್ಯಾಕಾಶ ನೌಕೆಯನ್ನ ತಲುಪೋದಕ್ಕೆ ಬರೋಬ್ಬರಿ 125 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಇಲ್ಲಿಂದ ಭಾರತ ನಿರಂತರವಾಗಿ ಸೂರ್ಯನ ಮೇಲೆ ಕಣ್ಣಿಡಲು ಸಾಧ್ಯವಾಗಿದೆ. ಒಟ್ಟಾರೆಯಾಗಿ ರವಿಯತ್ತ ಆದಿತ್ಯ L1 ಉಡಾವಣೆ ಆಗಿರುವಂಥದ್ದು. ಗೌರವ ತರುವಂತಹ ಕೆಲಸಕ್ಕೆ ಈಗ ಇಸ್ರೋ ಮುಂದಾಗಿರುವಂಥದ್ದು.